MR ನಂಬರ್ ನೋಡ್ಬೇಕಾಗಿದೆ. ಸೊ ಇದು ಭೂಮಿ ರೈತರು ಉಳುಮೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಏಕಾಏಕಿ ತಿದ್ದುಪಡಿ ಮಾಡಿರೋದ್ರಿಂದ ರೈತರು ಆತಂಕಕ್ಕೊಳಗಾಗಿದ್ದಾರೆ. ಈ ಬಗ್ಗೆ ಪರಿಶೀಲನೆ ಮಾಡಿ ಮೊದಲು ಏನ್ ರೈತರು ಭೂಮಿ ಅನುಭವಿಸ್ಕೊಂಡು ಹೋಗ್ತಿದ್ದಾರೆ ಆ ದೃಷ್ಟಿಯಿಂದ ಅದನ್ನ ಪಾಣಿಯಿಂದ ತೆರವು ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಸರ್. ಅದು ಕಳಿಸಿ ನೋಡೋಣ, ಅರ್ಜಿ ಡೀಟೇಲ್ಸ್ ಕಳಿಸಿ ನನಗೆ ವಾಟ್ಸ್ಆಪ್ ಮಾಡಿ. ಓಕೆ ಸರ್, ಓಕೆ ಸರ್, ಸರಿ. ಈಗ ತಹಸೀಲ್ದಾರ್ ಜೊತೆ ಫೋನಲ್ಲಿ ಮಾತಾಡಿದೀವಿ. ತಹಸೀಲ್ದಾರ್ ಗಮನಕ್ಕೆ ಏನು ಸೋಲಾರ್ ಅಂತ ಪಾಣಿನಲ್ಲಿ ಎಂಟ್ರಿ ಆಗಿದೆ, ಯಾರು ಎಂಟ್ರಿ ಮಾಡಿದ್ದಾರೆ, ಯಾವ ಉದ್ದೇಶಕ್ಕೆ ಎಂಟ್ರಿ ಮಾಡಿದ್ದಾರೆ, ಇದರ ಹಿನ್ನೆಲೆ ಏನಿದೆ ಅಂತ ಹೇಳಿ ನಾವು ತಹಸೀಲ್ದಾರ್ ಜೊತೆ ಮಾತಾಡಿದಾಗ ತಹಸೀಲ್ದಾರ್ ಅವ್ರ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಹೇಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಅದನ್ನ ಕಾದ್ ನೋಡಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರೆ ಇದ್ರ ವಿರುದ್ಧ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ಮತ್ತು ಮನವಿಯನ್ನ ಮಾಡ್ತಾ ಇದ್ದೀವಿ. ನಮಸ್ಕಾರ. ರೈತ ಸಂಘಕ್ಕೂ ಮತ್ತೆ ಸರ್ಕಾರದ ತಹಸೀಲ್ದಾರಿಗೂ ಸಹ ನನ್ನ ನಮಸ್ಕಾರಗಳು. ನಾವು 157 ಸರ್ವೆ ನಂಬರಲ್ಲಿ ಎಲ್ಲರೂ ಸೇರಿ ಉಳುಮೆ ಮಾಡಿದ್ದೀವಿ. ನಾವು ಅತಿ ಬಡವರು, ನಮ್ಮಲ್ಲಿ ಯಾವುದೇ ಇದು ಇಲ್ಲದೇನೆ ಏನೊಂದು ಇಲ್ಲದೆ ನಾವು ಇರೋಕ್ಕೂ ಸಹ ಸ್ಥಳ ಇಲ್ಲ ನಮಗೆ. ಆ ಉಳುಮೆ ಜಾಗದಲ್ಲಿ ಇವತ್ತು ಸೋಲಾರು ಅಂತಂದು ತೋರಿಸಿ ನಮಗೆ ಪ್ರತಿಯೊಂದಕ್ಕೂ ಎಲ್ಲರಿಗೂ ಆತಂಕಕ್ಕೆ ಒಳಗೆ ಮಾಡಿದ್ದಾರೆ. ಅದೊಂದು ಸರ್ವೆ ನಂಬರ್ ಒಂದು ಚೇಂಜ್ ಮಾಡಿ ಸೋಲಾರ್ದೊಂದು ಚೇಂಜ್ ಮಾಡಿ ನಮಗೆ ಭೂಮಿ ಉಳುಮೆ ಮಾಡ್ಕೊಂಡು ಹೋಗೋದಕ್ಕೆ ನಮ್ಗೆ ಅವಕಾಶ ಕೊಡಬೇಕು ಅಂತ ತಹಸೀಲ್ದಾರಲ್ಲೂ ಮತ್ತೆ ಮುಖ್ಯಮಂತ್ರಿಗಳಲ್ಲೂ ಗೌರ್ಮೆಂಟ್ ಅಧಿಕಾರಿ ಏನಿದಾರ ಅವರಲ್ಲೆಲ್ಲರಲ್ಲೂ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಮಾಡಿಕೊಡ್ಲಿಲ್ಲ ಅಂದ್ರೆ ಇದಕ್ಕೆ ನಾವು ಪರಿಹಾರ ನಮ್ಗೆ ಏನು ಅಂದ್ರೆ ನಮ್ಗೆ ಜೀವ ಕಳ್ಕೊಳೋದು ಒಂದೇ ಇರೋದು, ಜೀವಾತ್ಮ ಮಾಡ್ಕೊಂಬದ್ ಒಂದೇ ಇರೋದು, ನಮ್ ಆತ್ಮಹತ್ಯೆ ಮಾಡ್ಕೊಂಬದ್ ಒಂದೇ ಇರೋದು. ಅದರಿಂದನ ನಮ್ಗೆ ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲ ಅಂತ ಹೇಳ್ದಂಗೆ ನಮ್ಗೆ ಇದಕ್ಕೆ ಆಧಾರ ಮಾಡಿ ನಮ್ಮ ಭೂಮಿ ನಾವೇನ್ ಇದನ್ನ ಉಳುಮೆ ಮಾಡ್ಕೊಂಡಿದೀವೋ ಅದನ್ನ ನಮ್ಮಂತೆ ನಮ್ಮ ಹೆಸರಿಗೆ ಮಾಡಿಕೊಟ್ಟು ಮುಂದಿನ ದಾರಿ ತೋರಿಸಿ ನಮ್ಮ ಮಕ್ಳು ಜೀವನ ಸಾಗಿಸೋದಕ್ಕೆ ನಮ್ಗೊಂದು ದಾರಿ ಕೊಡ್ಬೇಕು ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಂಡು ನನ್ನ ಇದನ್ನ ನಮಸ್ಕಾರ ಮಾಡ್ತಾ ಇದ್ದೀನಿ. ನಂದು ಇದೇ ಹುಲಿಕುಂಟೆ ಹೋಬಳಿ ಕದಿರೇಹಳ್ಳಿ ಗ್ರಾಮ. ನಾನು ರೈತ ಸಂಘದ ಒಬ್ಬ ಕಾರ್ಯದರ್ಶಿ. ನನಗೆ ಇಲ್ಲಿನ ತಡುಕ್ಲೂರಿನ 157ನೇ ಸರ್ವೆ ನಂಬರ್ನಲ್ಲಿ ಜಮೀನು ಒಡ್ಕೊಂಡಿರೋರೆಲ್ಲ ಬಂದು ನನಗೆ ಒಂದು ಮನವಿ ಕೊಟ್ಟರು. ಏನಂತ ಕೊಟ್ಟರು ಅಂದರೆ, ನಮ್ಮ ಜಮೀನು ಇವತ್ತಿನವರೆಗೂ ಯಾವುದು ಸೋಲಾರ್ ಅಂತ ಬಂದಿರಲಿಲ್ಲ. ಇವತ್ತು ಈಗ ಒಂದು 4-5 ತಿಂಗಳಿಂದ ಸೋಲಾರ್ ಅಂತ ಬರ್ತಾ ಐತೆ. ಇದಕ್ಕೆ ನಾವೇನು ಮಾಡಬೇಕು, ನಾವು ಆತ್ಮಹತ್ಯೆ ಮಾಡ್ಕೋಬೇಕಾ ಇಲ್ಲ ನಮಗೆ ಜಮೀನು ಕೊಟ್ಟು ನಮ್ಮ ಶಾಸಕರು ರಕ್ಷಣೆ ಮಾಡ್ತಾರೆ ಏನು ಎಂಬುದನ್ನ ನೀವು ಪರಿಶೀಲನೆ ಮಾಡಿ ನಮ್ಗೆ ಇದನ್ನ ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿ ನನಗೆ ಬಂದು ಮನವಿ ಕೊಟ್ಟರು. ಆಗ ನಾನು ನಮ್ಮ ಆರಾಧ್ಯ ಧನಂಜಯ ಆರಾಧ್ಯ ಅವ್ರಿಗೂ ಎಲ್ಲ ವಿಷಯ ತಿಳಿಸಿ ನಮ್ಮ ಸಂಘದರು ಇಲ್ಲೆಲ್ಲ ಬಂದು ಇಲ್ಲೆಲ್ಲ ಪರಿಶೀಲನೆ ಮಾಡಿದಾಗ ಇಲ್ಲೆಲ್ಲರೂ ನಾವು ಇಲ್ಲೇ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀವಿ. ನೂರಾರು ಎಲ್ಲ ಬಡವರು, ಯಾರು ಏನೂ ಇಲ್ಲ, ಅವ್ರಿಗೆ ಯಾವುದೇ ಆಸ್ತಿ ಇಲ್ಲ, ಏನೂ ಇಲ್ಲ, ಅಂಥವ್ರು ನಿರ್ಗತಿಕರಾಗಿದ್ದಾರೆ. ಅವ್ರು ಹೊಡ್ಕೊಂಡಿರೋ ಜಮೀನಿಗೆ ಈ ಥರ ಒಕ್ಲಿಬ್ಸಿ ಅವ್ರನ್ನ ಆಸೆಗೆ ತಳ್ಳೋ ಕೆಲಸನ ಸರ್ಕಾರ ಮಾಡಬಾರ್ದು. ಇದಕ್ಕೆ ರಾಜಕೀಯ ಉಪಯೋಗಿಸ್ಬಾರ್ದು. ನಮ್ಮ ಶಾಸಕರು ಹಿಂದೆ ಸತ್ಯನಾರಾಯಣಪ್ಪನವ್ರ ಕಾಲದಾಗೆ ಕೊಟ್ಟು ಇವತ್ತೊಂದು ಕೀರ್ತಿ ಪಡ್ಕೊಂಡವ್ರೆ. ನೀವು ಕೂಡ ಇವತ್ತು ನಮ್ಮ ಜಯಚಂದ್ರ ಸಾಹೇಬರು ಬಂದು ಇಲ್ಲಿ ಬಡವರನ್ನ ರಕ್ಷಣೆ ಮಾಡಿ ಅವರಿಗೆ ಆಸ್ತಿ ಕೊಟ್ಟು ಒಂದು ಒಳ್ಳೆ ಕೀರ್ತಿ ಪಡ್ಕೋಬೇಕು, ಇದನ್ನ ಬಡವರ ಕುಟುಂಬನ ಉಳಿಸ್ಬೇಕು ಅಂತ ನಾವು ಮನವಿ ಮಾಡ್ಕೊಂತ ಇದ್ದೀವಿ. ತಡಕ್ಲೂರು ಗ್ರಾಮದ 157 ಸರ್ವೆ ನಂಬರದಲ್ಲಿ ನಾವು ಇದ್ದಿದ್ವಿ. 99 ಭೂಮಿಗಳು ಹೊಡ್ಕೊಂಡಿದ್ವಿ. ನಮ್ಗೇನು ಆಧಾರ ಇಲ್ಲ. ಇಲ್ಲಿ ಇಷ್ಟು ಜನ ಸೇರಿರೋ ಪ್ರಕಾರ ಎಲ್ಲರೂ ಬಡವರು, ಆಧಾರ ಫುಲ್ ಬಡವರು. ಮಕ್ಕಳು ಮರಿ ತುಂಬಾ ಕಷ್ಟ ಇದೆ. ಅದು ಇದನ್ನೇ ಹೆಚ್ಕೊಂಡು ಇಲ್ಲಿ 20 ವರ್ಷನೂ ಅದ್ರ ಎದುರುಗುಂಟಲ್ಲೇ ಮಾಡ್ಕೊಂಡ್ ಬಂದಿದ್ದಾರೆ. ಅದು ನಮ್ಮ ರೈತ ಸಂಘದ ಅಧ್ಯಕ್ಷರಾದ ನಾವು ನಮ್ಮ ಗೋಳು ಕೇಳ್ಕೊಂಡು ನಾವು ಕರೆದಿದ್ದಕ್ಕೆ ನಮಗೆ ಸಹಕಾರ ಕೊಟ್ಟು ನಾವಿದ್ದೀವಿ, ನಿಮಗೆ ನಾವು ಬೆಂಬಲ ನಿಂತ್ಕೊಂತೀವಿ, ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿ ನಮ್ಮ ಧನಂಜಯರು ಈ ಕಾರ್ಯಕ್ರಮಕ್ಕೆ ಆಗಮನಿಸಿದ್ದಾರೆ. ನಮಗೆ ಭೂಮಿ ಇಲ್ಲ, ಎಲ್ಲರೂ ಮಕ್ಕಳು ಮರಿ ನೋಡಿ, ಎಲ್ಲ ಚಿಕ್ಕ ಮಕ್ಕಳು, ಎಲ್ಲ ಬಡವರು, ಎಷ್ಟೋ ಜನ ಒಂದು 30-40 ಜನ ಈ ಹೊಲಗಳು ಹೊಡ್ಕೊಂಡು 20 ವರ್ಷದ ಗೇಮೆ ಮಾಡ್ಕೊಂಡು ಫಸಲು ಬೆಳ್ಕೊಂಡಿದ್ದಾರೆ. ಅದರಲ್ಲಿ ಈಗ ಸೋಲಾರು ನಮಗೆ ಬೇಕು, ನಾವು ಇದು ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ದಂಗೆ ಈ ಕಳೆದ 2ನೇ ವರ್ಷದ ಮುಂಚೆ ಬಂದಿದ್ರು. ಅದು ನಾವು ಗಲಾಟೆ ಮಾಡಿ ಅವ್ರನ್ನ ವಾಪಸ್ ಕಳಿಸಿದ್ವಿ. ಅದು ನಮಗೆ ಗೊತ್ತಿಲ್ದಂಗೆ ಅವರು ಮಂಜೂರು ಮಾಡ್ಕೊಂಡಿದ್ದಾರೆ. ಅದನ್ನ ಆದಷ್ಟು ಅದನ್ನ ತಡೆ ಹಿಡಿದು
ನಮ್ಮ ದನ ಕರ ಕುರಿ ಜಾನುವಾರುಗಳಿಗೆ ಮೇಯಕ್ಕೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ಟು ಇಲ್ಲಿರೋಂಥ ಭಾಗದ ಜನಗಳಿಗೆ ಸ್ವಲ್ಪ ಏನಿದೆ ಕಾನೂನು ಪ್ರಕಾರಾಗಿ ಒಂದು ಸಂಸಾರಕ್ಕೆ ಎಷ್ಟು ಜಮೀನು ಬೇಕು, ಅದಕ್ಕೆ ಎಷ್ಟು ಕಷ್ಟ ಇದೆ, ಅದನ್ನ ನೋಡಿಬಿಟ್ಟು ಪರಿಶೀಲನೆ ಮಾಡಿ ನಮ್ಮ ಸಂಘದವ್ರಿಗೂ, ನಮ್ಮ ಸಂಘ ಅಧ್ಯಕ್ಷರು, ಮೆಂಬರ್ಗಳು, ಅಣ್ಣ ತಮ್ಮಗಳು, ಅಕ್ಕ ತಂಗಿಯರು, ಇವ್ರಿಗೆಲ್ಲರಿಗೂ ಸೇರಿ ನಾವು ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತಿದ್ವಿ. ನಮಗೆ ನ್ಯಾಯ ಅಂತ ದೊರಕಿಸ್ಕೊಡ್ಬೇಕಿದೆ ಇದು ವಿಚಾರದಲ್ಲಿ. ಏನಾಗಿದೆ ಇಲ್ಲಿ ಅಂದ್ರೆ 1990ರಿಂದಲೂ ಜಮೀನು ಅನುಭವಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಅಲ್ಲಿಂದಲೂ ಮಾಡ್ಕೊಂಡು ಜಮೀನು ಬರ್ತಾ ಇದ್ವಿ ನಾವು. ಅದಾದ್ಮೇಲೆ ಇಲ್ಲಿವರೆಗೂ ಪಾಣಿನಲ್ಲಿ ಯಾವುದೇ ರೀತಿ ತೋರಿಸ್ತಾ ಇರಲಿಲ್ಲ. ಈಗ 5 ತಿಂಗಳಿಂದನ ಪಾಣಿನಲ್ಲಿ ಸೋಲಾರ್ಗೆ ಇಟ್ಟಿದೆ ಜಮೀನು ಅಂತ ಹೇಳಿ ತೋರಿಸ್ತಾ ಇದೆ. ಅದಕ್ಕೆ ನಮ್ಗೆ ತುಂಬಾ ಸಂಕಟ ಆಗಿಬಿಟ್ಟು ಏನೇನೋ ನಮ್ಗೊಂಥರ ಬೇರೆ ಬೇರೆ ಅರ್ಥ ಕಲಿಸೋ ರೀತಿ ಆಗಿಬಿಟ್ಟಿದೆ. ಅದರಿಂದ ದಯವಿಟ್ಟು ಸರ್ವೆ ನಂಬರ್ 157ರಲ್ಲಿ 57 ನಂಬರ್ ಫಾರಂ ನಂಬರಲ್ಲಿ ಅರ್ಜಿ ಹಾಕಿದೀವಿ. ನಮ್ಮೆಲ್ಲರಿಗೂ ದಯವಿಟ್ಟು ನ್ಯಾಯ ಒದಗಿಸಿ ಜಮೀನನ್ನು ನಮಗೆ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ.